ಗೈಸ್, ಇವತ್ತಿನ ವಿಚಾರ ಏನಪ್ಪ ಅಂದರೆ, ನೀವು ಕೇಳ್ತಾನೆ ಇದ್ರ ಅಣ್ಣ ನಿಮ್ಮದು ಕುರಿ ಶೆಡ್ಗೆ ಮೆಶ್ ಹಾಕ್ಸಿದ್ದೀರಲ್ವಾ, ಸೊ ಎಷ್ಟಡಿಗೆ ಉದ್ದ ಎಷ್ಟಡಿ ಅಗಲ ನೀವು ಮೆಶ್ ಹಾಕ್ಸಿದ್ದೀರಣ್ಣ, ಆ ಮೆಶ್ಗೆ ಎಷ್ಟು ಖರ್ಚು ವೆಚ್ಚ ಬೀಳ್ತು, ಮತ್ತು ಎಷ್ಟು ತಿಕ್ನೆಸ್ಸು ನೀವು ಮೆಶ್ ಹಾಕ್ಸಿದ್ದೀರಾ ಅಂತ ನೀವು ಕೇಳ್ತಿದ್ರಿ ಅಲ್ವಾ. ಸೊ ನಮ್ಮ ಕುರಿ ಶೆಡ್ಗೆ ಹಾಕ್ಸಿರೋ ಮೆಶ್ ಬಗ್ಗೆ ನಾನು ಇನ್ಫಾರ್ಮೇಷನ್ ಕೊಡೋಣ ಅಂತ ಬಂದಿದ್ದೀನಿ. ಏನಪ್ಪ ಅಂದರೆ, ನಾವು ಆ್ಯಕ್ಚುಲಿ ಹಾಕ್ಸಿರೋದು ಗೈಸ್ ನೋಡಿ 7 ಅಡಿ ಉದ್ದ ಹಾಕ್ಸಿದ್ದೀನಿ. ಸೊ ನಮ್ಮದು ಸುತ್ತಳದೆ ಬಂದ್ಬಿಟ್ಟು ಫುಲ್ಲು ನೋಡಿ 50 ಅಡಿ ಉದ್ದ, 50 + 50 100 ಅಡಿ. ಈ ಕಡೆಗೆ ಬಂದ್ಬಿಟ್ಟು ಇದು 20 40 ಅಡಿ ಟೋಟಲಿ, ಅಂದರೆ 140 ಅಡಿಗೆ ನಾವು ಮೆಶ್ ಹಾಕ್ಸಿರೋದು. ಓಕೆನಾ, ಸುತ್ತಳತೆ ಫುಲ್ಲು 140 ಅಡಿ ಸುತ್ತಳತೆ ಪ್ಲಸ್ಸು 7 ಅಡಿ ಹೈಟ್ಗೆ ನಾವು ಮೆಶ್ ಹಾಕ್ಸಿರೋದು. ಸೊ ಗೈಸ್, ಇದು ಮೆಶ್ ಬಂದ್ಬಿಟ್ಟು ಯಾವ ಥರನಪ್ಪ ಅಂದರೆ ನೋಡಿ, ಇದು ರೋಲ್ ಸಮೇತ ಬರುತ್ತೆ, ರೋಲು. ಸೊ ನೀವು ಆ್ಯಕ್ಚುಲಿ ಫುಲ್ ರೋಲ್ ತೊಗೊಂಡ್ರೆ ಬೆಸ್ಟ್ ಇರುತ್ತೆ. 7 ಅಡಿ ಉದ್ದ ಮತ್ತು 50 ಅಡಿ, ಸಾರಿ ಗೈಸ್ 50 ಅಡಿ ಅಲ್ಲ, 7 ಅಡಿ ಉದ್ದ 30 ಅಡಿ ಒಂದು ರೋಲ್ ಬರುತ್ತೆ. ಸೊ ನೀವು ಅದನ್ನು ರೋಲ್ನ ತೊಗೊಂಡ್ರೆ ಬೆಸ್ಟ್ ಇರುತ್ತೆ ನಿಮಗೆ. ಆ್ಯಕ್ಚುಲಿ ಇದು ಒಂದು ರೋಲ್ಗೆ ಎಷ್ಟು ಬೀಳುತ್ತಪ್ಪ ಅಂದರೆ ನೋಡಿ, ಒಂದು ರೋಲ್ಗೆ ಆ್ಯಕ್ಚುಲಿ 9,800 ರೂಪಾಯಿ, 10,000 ರೂಪಾಯಿ ಬೀಳುತ್ತೆ ಅಂತ ಅಂದ್ಕೊಳ್ಳಿ. ಅಪ್ರಾಕ್ಸಿಮೇಟು 10,000 ರೂಪಾಯಿ ಬೀಳುತ್ತೆ. ಅಂದರೆ ನಮಗೆ ಎಷ್ಟು ರೋಲು ಟೋಟಲಿ ಹಿಡಿತು ಅಂದರೆ ಗೈಸ್, ಟೋಟಲಿ ನಮಗೆ 4 ರೋಲು ಆಗಿರೋದು. ಸೊ ಮೆಶ್ಶು, ಸೊ 4 ರೋಲ್ಗೆ ನಮಗೆ 40,000 ರೂಪಾಯಿ ಆಯಿತು ಮೆಶ್ಗೆ. ಸೊ ಬರೀ ಯಾವುದು ಈ ಮೆಶ್ಶಿಗೆ ಮಾತ್ರ, ಸೈಡ್ಗೆ ನಾವೇನೇನು ಹೊಡ್ಸಿದ್ದೀವಿ ಈ ಮೆಶ್ಶಿಗೆ ಮಾತ್ರ 40,000 ರೂಪಾಯಿ ಆಗಿದೆ. ಸೊ ಇನ್ನೂ ನಾವು ನೋಡಿ, ಇಲ್ಲಿ ಪಾರ್ಟೇಷನ್ಗೆ ಇಲ್ಲಿಗೆಲ್ಲ ಏನು ಮಾಡ್ತೀವಿ ಗೊತ್ತಾ, ಗೇಟ್ ಬರುತ್ತಲ್ವ. ಸೊ ಈ ಗೇಟ್ಗೂ ಕೂಡ ಬಾಕ್ಸ್ ಮೆಶ್ ತಂದಿದ್ದೀವಿ, ಅದು ಕೆಳಗಡೆ ಐತೆ, ಬನ್ನಿ ತೋರಿಸ್ತೀನಿ. ಗೈಸ್ ನೋಡಿ, ಇದೆಯಲ್ವ, ಇದು ಬಾಕ್ಸ್ ಮೆಶ್ಶು ನಾನು ಅವಾಗಲೇ ತೋರಿಸ್ದಲ್ವ. ಅಲ್ಲಿ ಪಾರ್ಟೇಷನ್ಗೆ ಮತ್ತು ಒಳಗಡೆ ಒಂದೊಂದು ಪಾರ್ಟೇಷನ್ಗೂ ಕೂಡ ಒಂದೊಂದು ಗೇಟ್ ಬರುತ್ತಲ್ವ. ಗೇಟ್ ಮಾಡಿಸೋದಕ್ಕೆ ನಾವು ಟೋಟಲಿ ಇದನ್ನು 2 ರೋಲ್ ತಂದಿದ್ದೀವಿ. ಸೊ ಟೋಟಲಿ 2 ರೋಲು, ಇದು 5,000 ರೂಪಾಯಿ ಒಂದೊಂದು ರೋಲು. ಇದೊಂದು ರೋಲ್ ಐತೆ, ಮತ್ತು ನೋಡಿ ಒಳಗಡೆ ಟ್ಯಾಕ್ಟ್ರಿ ಒಳಗಡೆ ಒಂದು ಐತಲ್ವ, ಅದೊಂದು ರೋಲು. ಸೊ ಇದು ಟೋಟಲಿ 2ರಿಂದ 10,000 ರೂಪಾಯಿ ಆಯಿತು. ನಾವು ಇದನ್ನು ಬಾಕ್ಸ್ ರೋಲ್ನ ಬಾಕ್ಸ್ ಮೆಶ್ನ ಯಾಕಪ್ಪ ತಂದ್ವಿ ಅಂದರೆ, ನಾವು ಆ್ಯಕ್ಚುಲಿ ನಮ್ಮ ಫಾರ್ಮ್ ಹೌಸಲ್ಲಿ ಒಂದು 3ರಿಂದ 4 ನಾಯಿ ಸಾಕೋ ಥರ ನಾಯಿ ಬೋನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಅದಕ್ಕೆ ಮತ್ತು ತಿರ್ಗಾ ಒಳಗಡೆ ಪಾರ್ಟೇಷನ್ಗೆಲ್ಲ ಇದು ಬೇಗ ಆಗುತ್ತೆ ವರ್ಕು, ಮತ್ತು ತಿರ್ಗಾ ಖರ್ಚು ಕೂಡ ಕಮ್ಮಿ ಬೀಳುತ್ತೆ ಅಂದ್ಬಿಟ್ಟು ನಾವು ಇದನ್ನು ಬಾಕ್ಸ್ ಮೆಶ್ನ ತಂದಿರೋದು. ಸೊ ಮಿಕ್ತು ಅಂದರೆ ನಾವು ಕೋಳಿಲ್ಲ ಸಾಕಬೇಕಂತ ಪ್ಲ್ಯಾನಲ್ಲಿ ಇದ್ದೀವಲ್ವ. ಸೊ ಕೋಳಿ ಸಾಗಾಣಿಕೆಗೆ ನಾವು ಒಳಗಡೆ ಬಾಕ್ಸ್ ಟೈಪು ನಾವು ಬೇಕಂದರೆ ಮರಿಗಳನ್ನ ಸಾಕೊಳ್ಳೋದಕ್ಕೆ ನಾವು ಅದನ್ನು ಕೂಡ ಮನೆ ಥರ ಮಾಡ್ಕೋಬೋದು. ಸೊ ಅದಕ್ಕೆಲ್ಲ ಆಗುತ್ತೆ ಅಂದ್ಬಿಟ್ಟು ನಾವು ಇದನ್ನು ಬಾಕ್ಸ್ ಮೆಶ್ನ ತಂದಿದ್ದೀವಿ. ನಾನು ಆವಾಗಲೇ ತೋರಿಸ್ದೆ ಅಲ್ವ ಬಾಕ್ಸ್ ಮೆಶ್ಶು. ಸೊ ಅದನ್ನು ಏನಂದರೆ ನೋಡಿ, ಈ ಥರ ನೋಡಿ, ಇದೊಂದು ಪಾರ್ಟೇಷನ್ ಅಲ್ವಾ. ಸೊ ಈ ಪಾರ್ಟೇಷನ್ಗೆ ಸೆಂಟ್ರಲ್ಲಿ ಕಂಬಿ ಕೊಟ್ಕೊಂಡ್ಬಿಟ್ಟು ಆ ಬಾಕ್ಸ್ ಮೆಶ್ಶಿನೇ ಹೊಡೆದ್ಬಿಡ್ತೀವಿ. ಇವಾಗ ಕಂಬಿಗಳು ಹಾಕ್ತೀವಿ ಅಂದರೆ ಫುಲ್ ಕಂಬಿಗಳೇ ಹಾಕ್ತೀವಿ ಅಂದರೆ ಜಾಸ್ತಿ ಕಂಬಿ ಹಿಡಿಯುತ್ತೆ, ಮತ್ತು ಅದು ಎಕ್ಸ್ಪೆನ್ಸಿವ್ ಜಾಸ್ತಿ. ಸೊ ಸೆಂಟ್ರಲ್ಲಿ ಮತ್ತು ಕೆಳಗಡೆ ಒಂದು ಕಂಬಿ ಕೊಟ್ಕೊಂಡ್ಬಿಟ್ಟು ಬಾಕ್ಸ್ ಮೆಶ್ನ ಹೊಡೆದ್ಬಿಟ್ಟು ನಮಗೆ ಕಮ್ಮಿ ಖರ್ಚಲ್ಲಿ ನೀಟಾಗೂ ಕೂಡ ಇರುತ್ತೆ. ಸೊ ಅದಕ್ಕೇ ಬಾಕ್ಸ್ ಮೆಶ್ನ ತಂದಿದ್ದೀವಿ. ಗೈಸ್, ಆ್ಯಕ್ಚುಲಿ ನಮ್ಮದು ಕುರಿ ಶೆಡ್ಗೆ ಟೋಟಲಿ ಮೆಶ್ಶು ವರ್ಕ್ ಮಾಡೋದಕ್ಕೆ ಖರ್ಚು ಬಿದ್ದಿರೋದು ನೋಡಿ, ಈ ಮೆಶ್ ಬಂದ್ಬಿಟ್ಟು 4 ರೋಲು ಅಂದರೆ 40,000. ಸೊ ಇವಾಗ ಪಾರ್ಟೇಷನ್ಗೆ ಮತ್ತು ಗೇಟ್ಗಳು ಮಾಡೋದಕ್ಕೆಲ್ಲ ಮಾಡಿಕೊಂಡಿರೋ ಬಾಕ್ಸ್ ರೋಲು 5,000 ರೂಪಾಯಿ ಒಂದು ರೋಲು, 10,000. ಸೊ ಟೋಟಲಿ 50,000 ರೂಪಾಯಿನಲ್ಲಿ ನೋಡಿ ಇದು ಮೆಶ್ ವರ್ಕು ಮುಗಿದಿದೆ ಇದು. ಸೊ ಯಾರಾದ್ರೂ ಮಾಡಿಸೋ ಪ್ಲ್ಯಾನ್ ಇತ್ತು ಅಂದರೆ ಒಂದು ಐಡಿಯಾ ಇರುತ್ತೆ. ಸೊ ನಿಮಗೆ ಇದು ನೋಡಿ, ಇದು ತಿಕ್ನೆಸ್ಸು ಇನ್ನೂ ದಪ್ಪದನ್ನೂ ಹಾಕ್ಬೋದು, ಇನ್ನೂ ಸಣ್ಣದನ್ನೂ ಹಾಕ್ಬೋದು. ಸೊ ಇನ್ನೂ ದಪ್ಪದು ಹಾಕಿದ್ರೆ ಹೆವಿ ಗೇಜ್ ಇರುತ್ತೆ. ಸೊ ನಿಮ್ಗೆ ಅದು ಇನ್ನೂ ಕ್ವಾಲಿಟಿ ಎಲ್ಲ ಚೆನ್ನಾಗಿರುತ್ತೆ. ನಾನು ಮೀಡಿಯಮ್ ಗೇಜ್ ಹಾಕಿದ್ದೀನಿ. ತುಂಬ ಸಣ್ಣದು ಗೇಜ್ ಹಾಕಿದ್ರೆ ಏನಾಗುತ್ತೆ ಅಂದರೆ, ಈ ಥರ ನಾವು ಟಾಕ್ ಹಾಕ್ಬೇಕಾದ್ರೆ ಸಾಡ್ರು ಮಾಡೋದಕ್ಕಾಗಲ್ಲ, ವೆಲ್ಡಿಂಗ್ ಮಾಡೋದಕ್ಕಾಗಲ್ಲ. ಸೊ ಅದಕ್ಕೆ ಮೀಡಿಯಮ್ ಗೇಜ್ ಹಾಕ್ಕೊಂಡ್ರೆ ಸಾಕು, ಲೈಫ್ ಬರುತ್ತೆ. ಅದರಿಂದ ನಾನು ಮೀಡಿಯಮ್ ಗೇಜ್ದೇ ಹಾಕ್ಕೊಂಡಿದ್ದೀನಿ. ಇನ್ನೂ ಹೆಚ್ಚಿನ ಮಾಹಿತಿಗೆ ನಮ್ಮದು ಯೂಟ್ಯೂಬ್ ಚಾನಲ್ ಇದೆ, MS ಫಾರ್ಮರ್ಸ್ ಅಂದರೆ MS ಮಾರ್ವಸ್ ಅಂದ್ಬಿಟ್ಟು, ಮತ್ತು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಫೇಸ್ಬುಕ್ ಪೇಜ್ ಇದೆ. ದಯವಿಟ್ಟು ಫಾಲೋ ಮಾಡಿ ಗೈಸ್. ನಾನು ಕೊಡ್ತಿರೋ ಇನ್ಫಾರ್ಮೇಷನ್ ನಿಮ್ಗೆ ಏನಾರ ಇಷ್ಟ ಆಯಿತು, ನಿಮಗೆ ಓಕೆ ಅನಿಸಿದೆ ಅಂದರೆ, ಸೊ ದಯವಿಟ್ಟು ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರಾದರೂ ಇದ್ದರೆ ಈ ಥರ ಕೋಳಿ ಸಾಗಾಣಿಕೆ ಮಾಡ್ತಿರೋರಿಗೆ ಶೇರ್ ಮಾಡಿ ಗೈಸ್. ಥ್ಯಾಂಕ್ ಯು ಸೋ ಮಚ್.